ಹಾಕೊಳ್ಳಾಗಿದೆ. ಈಗ ನೆಕ್ಸ್ಟ್ ನೋಡಿ, ಕೆಂಗೇರಿ ಹೋಬಳಿ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ 62 ಎಕರೆ 20 ಗುಂಟೆ ಪ್ರದೇಶ ತುರಹಳ್ಳಿ ರಾಜ್ಯ ಅರಣ್ಯ ಅಂತೇಳಿ ಹೇಳಿ 1935ರಲ್ಲಿ ಅಧಿಸೂಚನೆ ಆಗ್ತದೆ. ಇದು ಅಧಿಸೂಚನೆ ಆಗಿದ ಮೇಲೆ 69-70ರಲ್ಲಿ ಅಂದರೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ 20 ಎಕರೆ ಪ್ರದೇಶವನ್ನು ಖ್ಯಾತ ಹಾಸ್ಯ ನಟ TN ಬಾಲಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಹೇಳಿ ಇವತ್ತು ಅವರಿಗೆ ಎಕರೆಗೆ 300 ರೂಪಾಯಿ ಅಂತೆ, 1 ಎಕರೆಗೆ 300 ರೂಪಾಯಿ ಅಂತೆ, 6,000 ರೂಪಾಯಿಗಳಿಗೆ ಒಟ್ಟು 20 ಎಕರೆ ಪ್ರದೇಶವನ್ನು ಇವತ್ತು ಅವರಿಗೆ ಮಂಜೂರು ಮಾಡಲಾಗಿದೆ. ಏನಾಗಿದೆ, ಅದು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಕಲಾಗಿದೆ. ಅದರಲ್ಲಿ ದ ಲ್ಯಾಂಡ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ದ ಸ್ಟುಡಿಯೋ ಅಂತಿದೆ. ಇನ್ನೊಂದು ಷರತ್ತು ಏನಿದೆಯಪ್ಪ ಅಂತ ಹೇಳಿದರೆ, ದ ಲ್ಯಾಂಡ್ ಶುಡ್ ನಾಟ್ ಬಿ ಸೋಲ್ಡ್, ಲೀಸ್ಡ್, ಮಾರ್ಟ್ಗೇಜ್ and disposed of in any manner without the previous permission of the state government, but that may be mortgaged to the land for financial corporations recognized by the state government for development of the studio. The land will be resumed to government for contravening any of these conditions. ಅಂದರೆ ಈ ಷರತ್ತುಗಳೇನಾದರೂ ಉಲ್ಲಂಘನೆ ಮಾಡಿದರೆ ಸರ್ಕಾರ ಈ ಭೂಮಿಯನ್ನು ವಾಪಸ್ಸು ಪಡೀತದೆ ಅಂತೇಳಿ ಭಾಳ ಸ್ಪಷ್ಟವಾಗಿ 1970 ಮಾರ್ಚಲ್ಲಿ ಅವರಿಗೆ ಈ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಷರತ್ತುಗಳನ್ನು ವಿಧಿಸಿದರು. ಇದಾದ ಮೇಲೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ, ಇವತ್ತು ಅವ್ರದ್ದೇನು ಅಂತ ಹೇಳಿದರೆ, ನಮ್ಮ ಹತ್ರ ಆರ್ಥಿಕ ಸಮಸ್ಯೆ ಇದೆ, ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, 10 ಎಕರೆ ಜಮೀನು ನಮಗೆ ಮಾರಾಟ ಮಾಡಲಿಕ್ಕೆ ನೀವು ಪರವಾನಗಿ ಕೊಡಿ, ಪರವಾನಗಿ ಕೊಟ್ಟರೆ ನಾವು ಆ ಮಾರಾಟ ಮಾಡಿ ಬಂದಂಥ ಹಣದಿಂದ ಸ್ಟುಡಿಯೋ ಡೆವಲಪ್ ಮಾಡ್ತೀವಿ ಅಂತೇಳಿ ಹೇಳಿ ಅರ್ಜಿ ಹಾಕ್ತಾರೆ. ಆ ಅರ್ಜಿಗೆ ಸರ್ಕಾರ ಮನ್ನಣೆ ಕೊಟ್ಟು ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಡ್ತದೆ, ಅವರು ಮಾರಾಟನೂ ಮಾಡ್ತಾರೆ. ಆದರೆ ಮಾರಾಟ ಮಾಡಿದ ಬಂದಂಥ ಹಣ ಏನಿದೆ, ಆ ಹಣದಿಂದ ಯಾವುದೇ ರೀತಿಯಲ್ಲಿ ಅವರು ಈ ಒಂದು ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸೋದಿಲ್ಲ. ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಂಥ ಸಂದರ್ಭದಲ್ಲಿಯೂ ಸರ್ಕಾರ ಅವರಿಗೆ ಷರತ್ತು ಹಾಕ್ತದೆ, ಈ ಹಣ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡಿಕೊಳ್ಬೇಕು ಅನ್ನೋಂಥದ್ದು, ಅನ್ಯ ಉದ್ದೇಶಕ್ಕೆ ಈ ಹಣ ಆಗಲಿ ಮತ್ತೊಂದಾಗಲಿ ಅದನ್ನು ಬಳಸುವಂತಿಲ್ಲ ಅನ್ನುವಂಥ ಒಂದು ಷರತ್ತನ್ನು ಹಾಕ್ತದೆ. ಎಲ್ಲ ಷರತ್ತನ್ನು ಇವರು ಆವಾಗೂ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ 2015ರಲ್ಲಿ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಯವರು ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಇವರು ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ಈ ಭೂಮಿ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಂಡು ಅರಣ್ಯ ಅಧಿಸೂಚನೆ ಇದೆ, ಅರಣ್ಯಕ್ಕೆ ಕೊಡಬೇಕು ಅಂತೇಳಿ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಇಲ್ಲಿವರೆಗೆ ಆ ಪ್ರಸ್ತಾವನೆ ಹಾಗೇ ಇದೆ. ಈಗ ಮತ್ತೆ ಆ ಬಾಕಿ 10 ಎಕರೆ ಸಹಿತ ಇವರು 14,75,00,000 ರೂಪಾಯಿಗೆ 14,37,00,000 14,37,00,000 ರೂಪಾಯಿ ಪರ್ ಎಕರ್ಗೆ ಇವರು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವರು ಪರವಾನಗಿ ತೆಗೆದುಕೊಳ್ಳಲಿಕ್ಕೆ ಅಥವಾ ಅವ್ರ ಹತ್ರ ಅಗ್ರಿಮೆಂಟ್ ಮಾರಾಟ ಮಾಡುವಂಥ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದು ಕಾಯ್ದೆ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಆ ದೃಷ್ಟಿಯಿಂದ ಇದು ಒರಿಜಿನಲಿ ಅರಣ್ಯ ಜಮೀನಿದೆ. ಹೀಗಾಗಿ ನಾವು ಅರಣ್ಯ ಜಮೀನು ಕಂದಾಯ ಇಲಾಖೆಯವರು ಇದನ್ನು ವಾಪಸ್ಸು ಪಡೆದುಕೊಂಡು ಅರಣ್ಯಕ್ಕೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಅರಣ್ಯಕ್ಕೆ ಹಸ್ತಾಂತರ ಮಾಡಿದರೆ ನಾವು ಅಲ್ಲಿ ಒಂದು ಟ್ರೀ ಪಾರ್ಕ್ ಮಾಡ್ತೇವೆ. ಬೆಂಗಳೂರಿಗೆ ಒಂದು ಮಚ್ ನೀಡೆಡ್ ಲಂಗ್ ಸ್ಪೇಸ್ ಏನಿದೆ ಬೇಕಾಗಿದೆ, ಆ ಲಂಗ್ ಸ್ಪೇಸ್ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಾವು ಮಾಡ್ತೇವೆ. ಅದಕ್ಕೆ ನಾವು ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಕಳಿಸಿದ್ದೇವೆ. ಈಗ ಕಂದಾಯ ಇಲಾಖೆ ಈ ಜಮೀನು ವಾಪಸ್ ಪಡೆದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಹಿಂದೆ ಡಿಸಿಗಳು ಬರ್ದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಬರ್ದಿದ್ದು ಸಹ
ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಯಾಕೆ ಆಗ್ಲಿಲ್ಲ? ಕಾರಣ ಏನು? ಏನು ಅದೇ ಆಫೀಸರ್ ಇನ್ವಾಲ್ವ್ ಆಗಿದ್ದಾರೆ? ನೋಡಿ, ಕೋರ್ಟಲ್ಲಿ ಮ್ಯಾಟ್ರ್ ನಡೀತಾ ಇತ್ತು ಅವತ್ತಿನಿಂದ. ಕೋರ್ಟ್ ಮ್ಯಾಟ್ರಸ್ ಭಾಳ ವಿಳಂಬ ಆಗ್ತವೆ. ವ್ಯಾಜ್ಯ ನಡೀತಾ ಇತ್ತು. ಈ ವ್ಯಾಜ್ಯ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಬ್ಜುಡಿಸ್ ಮ್ಯಾಟ್ರ್ ಇದೆ ಅಂತೇಳಿ ಯಾರೂ ಅದ್ರ ಬಗ್ಗೆ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟಿರಲಿಲ್ಲ. ಈಗ ಅದು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಪುನಃ ಮರುವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಕೊಡಬಾರ್ದು ಅಂತೇಳಿ ನಿಯಮ ಆಯಿತು 1971 ಅರಣ್ಯ ಸಂರಕ್ಷಣೆ ಕಾಯ್ದೆಯಲ್ಲಿ ಬಂದಿದೆ. ಇದು ಕೊಟ್ಟಂಥದ್ದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ. ಆದರೆ ಈಗ ಸರ್ವೋಚ್ಚ ನ್ಯಾಯಾಲಯ 2025ರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇವತ್ತು ಯಾವುದು ಅರಣ್ಯ ಏನು ನಿಮಗೆ ಒತ್ತುವರಿಯಾಗಿದೆ, ಗುತ್ತಿಗೆ ನೀಡುವ ಅರಣ್ಯ ಭೂಮಿಯನ್ನು ಸಹಿತ ಅರಣ್ಯ ಇಲಾಖೆಗೆ ಹಿಂಪಡೆಯುವಂತೆ ಇವತ್ತು ಅವರು ಸೂಚಿಸಿದ್ದಾರೆ. ಹೊಸದಾಗಿ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿ ಒಂದು SIT ಮಾಡಿ ಅಂತ ಹೇಳಿದ್ದಾರೆ. ಇವತ್ತು SIT ಮಾಡಿ ಗುತ್ತಿಗೆ ಕೊಟ್ಟಿರ್ಬೋದು ಅಥವಾ ಎನ್ಕ್ರೋಚ್ಮೆಂಟ್ ಮಾಡಿರ್ಬೋದು, ಇನ್ನಿತರ ಅನ್ಯ ಉದ್ದೇಶಗಳಿಗೆ ಏನು ಅರಣ್ಯ ಜಮೀನು ಉಪಯೋಗ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಮರುವಶಪಡಿಸ್ಕೊಳ್ಳಿಕ್ಕೆ ನೀವು ಅರಣ್ಯ ಇಲಾಖೆ ಎಲ್ಲ ರಾಜ್ಯ ಸರ್ಕಾರಗಳು ಅದ್ರ ಬಗ್ಗೆ ಇವತ್ತು ತುರ್ತಾಗಿ ತತ್ಕ್ಷಣವೇ ಕ್ರಮ ವಹಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಆ ಆದೇಶದ ಪ್ರಕಾರನೂ ಇದೀಗ ಮತ್ತೆ ಮರಳಿ ಅರಣ್ಯ ಇಲಾಖೆಗೆ ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಸ್ತಾವನೆ ಇದೆ. ವಿಷ್ಣುವರ್ಧನ್ ಅವರ ಅಂದ್ರೆ ಸ್ಥಳ ಏನಿತ್ತು ಆ ಸ್ಥಳವನ್ನು ಅಭಿಮಾನಿಗಳು ಮತ್ತೆ ವಾಪಸ್ ಮರು ನಿರ್ಮಾಣ ಮಾಡಲಿಕ್ಕೆ ನೋಡಿ, ಇವತ್ತು ವಿಷ್ಣು ಸೇನೆಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀನಿವಾಸ್ರವರು ಈಗ ನನಗೆ ಬಂದು ಭೇಟಿಯಾಗಿದ್ದಾರೆ. ನಿಮ್ಮ ಕಣ್ಣೆದುರುಗಡೆ ಇದ್ದಾರೆ. ಅವರೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ಹಿಂದೆ ಇದ್ದ ದಿವಂಗತ ವಿಷ್ಣುವರ್ಧನ್ ರವರ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡುವಂತೆ ಅವರು ಕೋರಿದ್ದಾರೆ. ಇವತ್ತು ಈ ವಿಷ್ಣುವರ್ಧನ್ ರವ್ರ ಬಗ್ಗೆ ನಮ್ಮೆಲ್ಲರಿಗೆ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಅವರು ದೊಡ್ಡ ಒಬ್ಬ ನಟರಾಗಿದ್ದಾರೆ. ಎಲ್ಲರ ಒಂದು ಗೌರವ ಹೆಮ್ಮೆಗೆ ಪಾತ್ರರಾಗಿದ್ದಂಥವರಾಗಿದ್ದಾರೆ. ಗೌರವ ಇದೆ. ಈ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೆ ಜಾಗ ಕೊಡುವಂಥದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಸರ್, ಕಂಪನಿ ಇವರು ರಿಜಿಸ್ಟರ್ಡ್ ಟ್ರಸ್ಟ್ ಸರ್. ಈಗ ಅವರು ವಿಷ್ಣು ಸೇನಾ ಸಮಿತಿಯವರು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ, ಕುಟುಂಬದವರಾಗಲಿ ಅಥವಾ ಟ್ರಸ್ಟ್ನವರಾಗಲಿ ಅದಕ್ಕೆ ನೀವು ಯಾವ್ದು ಗೊತ್ತಿಲ್ಲ ನನಗೆ. ಒಂದು ನಿಮಿಷ ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಮೊದಲನೇ ಸಲ ನಾನು ಶ್ರೀನಿವಾಸ್ ಅವರಿಗೆ ಭೇಟಿ ಆಗ್ತಾ ಇದ್ದೇನೆ. ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತೀನಿ. ನಾನು ಹೇಳಿದೆ ಸರ್, ಅದು ವಿಷ್ಣುವರ್ಧನ ಪ್ರತಿಷ್ಠಾನ. ಅವ್ರಿಗೆ ಕೇಳಿದಾಗ ಹೇಳಿ, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನೀವು ಮಾತಾಡಬಾರ್ದು. ಅವ್ರಿಗೇನಿದೆ ಅವ್ರು ಕೇಳ್ತಾರೆ, ನಿಮ್ಗೆ ಕೇಳಿದಾಗ ನೀವು ಹೇಳಿ. ನಿಮ್ಮ ಮಾಹಿತಿ ಅಲ್ಲಲ್ಲ, ಅದು ಮಾಹಿತಿ ನಾನು ಆಮೇಲೆ ಪಡ್ಕೊಳ್ತೀನಿ. ಇಲಾಖೆಯವ್ರು ಪಡ್ಕೊಳ್ತಾರೆ. ನಾನು ನೋಡ್ತಾ ನಾನು ಅದು ಯಾವುದೇ ಚರ್ಚೆಯಲ್ಲಿದೆ, ಚರ್ಚೆ ಇದೆ. ಬಟ್ ಇದು ಟ್ರಸ್ಟ್ ಇದೆಯಾ ಅಥವಾ ಏನಿದೆ, ಇದಕ್ಕೆ ಅಧ್ಯಕ್ಷರು ಯಾರು, ಪದಾಧಿಕಾರಿಗಳು ಯಾರು, ಏನಿದೆ ಅದ್ರ ಬಗ್ಗೆ ನಾನು ಯಾವುದೇ ಪೇಪರ್ಗಳೇನಿದೆ ಅಲ್ಲ ಅಯ್ಯೋ ನೋಡಿಲ್ಲ. ನಾನು ಮಾಹಿತಿ ತಗೊಂಡು ಹೇಳ್ತೀನಿ. ಅರಣ್ಯ ಸಚಿವರಾದ ಮೇಲೆ ಅರಣ್ಯ ಇಲಾಖೆಯ ಭೂಮಿ ವ್ಯಾಪ್ತಿಗೆ ಬರುವಂತ ಭೂಮಿಯಲ್ಲಿ ಏನೂ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆ ಒಂದು ವಿಚಾರವನ್ನು ಬಿಟ್ಟರೆ ಅಂತದ್ದು ಈ ಒಂದು ವಿಚಾರದಲ್ಲಿ ಏನಾದ್ರು ತೀರ್ಮಾನ ತಗೊಳ್ಳೋಕೆ ಆಗುತ್ತಾ? ಸ್ಮಾರಕ ನಿರ್ಮಾಣ ವಿಚಾರದಲ್ಲಿ ನೋಡಿ, ಅರಣ್ಯ ಇಲಾಖೆ ವತಿಯಿಂದ ಈಗಾಗಲೇ ನಾನು ಹೇಳಿದ್ದೇನೆ, ನಾವು ಇದೇನು 10 ಎಕರೆ ಇದೆ ಅರಣ್ಯ ಇದೆ ವಾಪಸ್ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ. ಸ್ಮಾರಕ ಬಗ್ಗೆ ಯಾಕಂದರೆ ಇದು 69ರಲ್ಲಿ ಕೊಟ್ಟಂಥ ಜಮೀನು ಅರಣ್ಯ ಇಲಾಖೆ ವತಿಯಿಂದ ನಾವು ಕಂದಾಯ ಇಲಾಖೆಗೆ ಕೊಟ್ಟಿದ್ದೇವೆ. ಸೊ ಈ ವಿಷಯದ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡಿತೇವೆ ಮತ್ತು ಅಂತಿಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರ್ತಾರೆ. ಅಲ್ಲೇ ಸ್ವಲ್ಪ ಕಾನ್ಸಿಕ್ವೆನ್ಸ್ ಇದೆ ಸರ್. ಈಗ ನೀವು ಕಂದಾಯ ಇಲಾಖೆ ಕೊಟ್ಟಿದ್ದು, ಕಂದಾಯ ಇಲಾಖೆಯವರು ನೋಡಿ ಅವಾಗ ಮಾಡಿದ್ದು ಜಾಗ ನೋಟಿಫೈ ಮಾಡಿದ್ರು, ಅವ್ರು ಕೊಡ್ಬೋದು ಅಂತ ಹಿಂದಿನ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಮಾಡಿದ್ರು. ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರುತ್ತಾ ಇದೆಯಲ್ಲ, ಮಾಡಿದ್ರು ಅಂತ ಅನ್ಸುತ್ತೆ. ಅವಾಗ ಯಾವುದು ಕಂದಾಯ ಇಲಾಖೆಯವರು ಲ್ಯಾಂಡ್ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಇದೆಲ್ಲ ಪರಿಶೀಲನೆ ಮಾಡಿದ್ರೆ 2 ಎಕರೆ ಅಲೋಕೇಶನ್ ಕೊಟ್ಟಿದ್ರು, ಅದೆಲ್ಲ ಗೊತ್ತಿರಲಿಲ್ಲ. ಯಾವಾಗ ಆಯಾ ಸಂದರ್ಭದಲ್ಲಿ ಆಯಾ ಅರಣ್ಯ ಇಲಾಖೆ ಸಚಿವರು ಇರ್ಬೋದು, ಕಂದಾಯ ಇಲಾಖೆ ಸಚಿವರು ಇರ್ಬೋದು, ಸರ್ಕಾರಗಳಿರ್ಬೋದು ತೀರ್ಮಾನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಆಗಿದೆ. ಈಗ ನೋಡಿ, ಇವರು 10 ಎಕರೆ ಜಮೀನು ಮಾರಾಟ ಮಾಡಿದ್ದಾರೆ.
ಅಲ್ಲಿ ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿದೆ, ಸುಮಾರು ಮನೆಗಳು ಬಂದಿದೆ, ಎಲ್ಲವೂ ಬಂದಿದೆ. ಈ ಮತ್ತೆ 10 ಎಕರೆ ಮಾರಾಟ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಅದು ಸರಿಯಿಲ್ಲ. ಮೊನ್ನೆ ಅನಿರುದ್ಧ ಅವರು ಸಿಎಂ ಅವರು ಭೇಟಿ ಮಾಡಿದಾಗ ಕ್ಯಾಬಿನೆಟ್ ಮುಂದೆ ಇಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಕ್ಯಾಬಿನೆಟ್ ಮುಂದೆ ಇಟ್ಟು ಚರ್ಚೆ ಯಾರು? ಅನಿರುದ್ಧ ಸಿಎಂ ಅವರು ಭೇಟಿ ಮಾಡಿ ನಾನು ಹೇಳಿದ್ದೀನಲ್ಲ, ಅಂತಿಮವಾಗಿ CM ತೀರ್ಮಾನ ಮಾಡ್ತಾರೆ. ಈಗ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ಮತ್ತೆ JDS ಅವರು ಎಲ್ಲರೂ ಕೂಡ ಚಲೋ ಹೋಗ್ತಾ ಇದ್ದಾರೆ, ಧರ್ಮಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ. ಸತ್ಯಯಾತ್ರೆ ಇದ್ದ ನಿಮ್ ಸರ್ಕಾರ ಅವರೊಂದು ರೀತಿ ತಪ್ಪಿತಸ್ಥ ಅನ್ನೋ ರೀತಿ ಬಿಂಬಿಸುವಂತ ಪ್ರಯತ್ನ ನಡೀತಾ ಇದೆ. SIT ಮಾಡೋ ಮೂಲಕ ಸರ್ಕಾರ ಧರ್ಮಸ್ಥಳಕ್ಕೆ ಒಂದು ನೋಡಿ, ಅವರು ಸುಳ್ಳು ಎಷ್ಟೇ ಸಲ ಹೇಳಿದ್ರು, 100 ಸಲ ಹೇಳಿದ್ರು, ಸುಳ್ಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ಧರ್ಮಸ್ಥಳದ ಒಂದು ಭಕ್ತಾದಿಗಳಿದ್ದೀವಿ, ನಮಗೂ ಅಷ್ಟೇ ಅಭಿಮಾನ ಇದೆ, ಗೌರವ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ನಂಬಿಕೆ ಇದೆ. ಮತ್ತು ಇಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ರಾಜಕೀಯ ತರುವಂಥದ್ದು, ರಾಜಕೀಯ ಬೆರೆಸಿ ಮಾತಾಡುವಂಥದ್ದು, ಅದರಲ್ಲೂ ಜನರ ಭಾವನೆ ಕೆರಳಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಆತ್ಮಾವಲೋಕನ ಮಾಡಿಕೊಳ್ಳಿ. ಅವರು ಬರೀ ನಾಟಕ ಆಡೋಂಥದ್ದು ಬಿಟ್ಟು ಏನಾದರೂ ಸರ್ಕಾರಕ್ಕೆ ಒಳ್ಳೆ ಸಲಹೆ ಕೊಡಲಿ. SIT ರಚನೆ ಮಾಡಿದ್ರೆ ಏನೋ ಸಿಗುತ್ತೆ ಅಂತ ಏನೂ ಸಿಗಲಿಲ್ಲ. ಹಂಗಾಗಿ ಸರ್ಕಾರ ನೋಡಿ, ಯಾವುದೇ ನೋಡಿ, ಈಗ ಉದಾಹರಣೆಗೆ ಎಲ್ಲಿ ದೂರುಗಳು ಬರ್ತವೆ ಅಲ್ಲಿ ಜನರ ಏನು ಶಂಕೆ ಇದೆ ಆ ಶಂಕೆ ದೂರ ಮಾಡುವಂಥದ್ದು ಆಯಾ ಸರ್ಕಾರಗಳ ಕರ್ತವ್ಯ ಇರುತ್ತೆ. ಇವತ್ತು ಶಂಕೆ ಬರುವಂಥ ರೀತಿಯಲ್ಲಿ ದೂರುಗಳು ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ಪಾರದರ್ಶಕವಾಗಿ ತೆಗೆದುಕೊಂಡಿದೆ. ಈಗ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಇವತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಈಗ ಯಾರ್ಯಾರು ಇದರಲ್ಲಿ ನೋಡಿ, ಇದಕ್ಕೆ ಸುಮಾರು ವರ್ಷದಿಂದ ಈ ಗೊಂದಲಗಳಿಗೆ, ಈ ಶಂಕೆಗಳಿಗೆ ಇತಿಶ್ರೀ ಹಾಡಬೇಕಲ್ಲ. ಇತಿಶ್ರೀ ಹಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಸರ್, ವೀರಶೈವ ಲಿಂಗಾಯತಾಂತರವನ್ನು ಬರ್ಸಿ ಅಂತ ನಿಮ್ಮ ಮೊನ್ನೆಯನ್ನು ಸಭೆಯಲ್ಲಿ ಸೇರಿ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಈಗ ಮತ್ತೆ ಜಾತಿ ಜನಗಣತಿ ಪ್ರಕ್ರಿಯೆ ಆರಂಭವಾಗಿದೆ. ನಾಳಿನ ಸಚಿವ ಸಂಪುಟದಲ್ಲಿ ಪ್ರಸ್ತಾವ ಇದೆ. ಹಿಂದೆ ಆದಂತ ತಪ್ಪು ಮತ್ತೆ ಮರಿಕಳಿಸುತ್ತ ಅಥವಾ ಸರಿಪಡಿಸ್ಕೊಂತೀರ? ಈಗ ನೋಡಿ, ಈಗ ಸಾರ್ವಜನಿಕರು, ಆಯಾ ಸಮುದಾಯದವರು, ಸರ್ಕಾರ ತಪ್ಪು ಮಾಡಲ್ಲ, ನಾವು ತಪ್ಪು ಮಾಡ್ತೀವಿ. ಅಂದರೆ ಸಮುದಾಯದವರು ಎಲ್ಲರೂ ಒಳಪಂಗಡಗಳಿದ್ದಂಥವ್ರು ಯಾರಿಗಾದರೂ ಹಿಂಗೆ ಬರೆಸಿ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಈಗೇನಾಗಿದೆ ಜನರಿಗೆ, ಈ ಮೀಸಲಾತಿ ಅನ್ನುವಂಥದ್ದು ಏನಿದೆಯಲ್ಲ, ಈ ಮೀಸಲಾತಿಯಲ್ಲಿ ಎಲ್ರಿಗೂ ಸೇರಬೇಕು, ಎಲ್ರಿಗೂ ತಮ್ಮ ಮಕ್ಕಳಿಗೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವರು ಜಾತಿ ಜನಗಣತಿಯಲ್ಲಿ ಯಾವ ಒಂದು ಇವರಲ್ಲಿ ಸಂಸ್ಕಾರ ಇದೆ, ಯಾವ ಆಧಾರದ ಮೇಲೆ ನಡೀತಾರೆ, ಅದೆಲ್ಲವನ್ನು ಬಿಟ್ಟು ಅದು ಬೇರೆ ಬೇರೆ ಗೊಂದಲ ಆಗುವಂಥ ರೀತಿಯಲ್ಲಿ ಬರೆಸ್ತಾರೆ. ಆ ರೀತಿ ಆಗಬಾರ್ದು. ಮೀಸಲಾತಿಗೂ ಜಾತಿ ಗಣತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಏನು ಬರೆಸ್ತೀರಿ, ಬರೆಸಿದ್ದಂಥದ್ದೇ ನಿಮಗೆ ಜಾತಿ ಪ್ರಮಾಣ ಪತ್ರ ಸಿಗುತ್ತಾ? ಇಲ್ಲ. ನಿಮ್ಮ ಶಾಲಾ ದಾಖಲಾತಿ ಇದೆ, ಅಲ್ಲಿರುವಂಥದ್ದು ಎಲ್ಲ ಹಳೆ ಹಿಂದಿನ ದಾಖಲೆಗಳಿದ್ದಾವೆ, ಅದರ ಆಧಾರದ ಮೇಲೆ ನಿಮಗೆ ಜಾತಿ ಪ್ರಮಾಣ ಪತ್ರ ಸಿಗ್ತದೆ. ಅದಕ್ಕೆ ಇವತ್ತು ಒಂದು ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಸೇರಿಸಿಕೊಂಡು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಧರ್ಮ, ಜಾತಿ, ಉಪಜಾತಿ ಸರಿಯಾಗಿ ನಿಖರವಾಗಿ ನಮೂದಿಸಬೇಕು ಅನ್ನುವಂಥದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಒಂದು ತೀರ್ಮಾನ ಆಗಿದೆ. ಮಾನ್ಯ ಶ್ಯಾಮ ಶಿವಶಂಕರಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಮುಖಂಡರುಗಳು ಇದ್ರ ಬಗ್ಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.